ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಒಂದೇ ಸಭಾಮಂಡಲಂ. ದೇವೇಂದ್ರನ ಸುಧರ್ಮ ಸಭೆಯಲ್ಲಿ ನೆರೆದಿರುವ ಸಪ್ತರ್ಷಿ ಮಂಡಲದಲ್ಲಿ ಕಶ್ಯಪೋತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೆ ಋಷಯಃ. ಇವರ ಮಧ್ಯದಲ್ಲಿ ಯಾರೋ ಒಬ್ಬ ಋಷಿಗೆ ಇದ್ದಕ್ಕಿದ್ದಂತೆಯೇ ಭೂಮಿಯಲ್ಲಿ ಜನಿಸಿ ಬರಬೇಕೆಂದೆನಿಸಿ ಆ ಋಷಿ ಅವತರಣಗೈದು ದೇವ ಭಾಷೆಯ ಶಬ್ದ ಲಯಗಳಲ್ಲಿ ಜೀವಿಸುತ್ತಾ ಅಗಾಧ ಜ್ಞಾನ ಸಂಪದವನ್ನು ವಾಂಗ್ಮಯಿಗಳ ರೂಪದಲ್ಲಿ ಜನಪದಕ್ಕೆ ವಿತರಿಸುತ್ತಾ ಮನುಷ್ಯರ ನಡುವೆ ಮನೀಷಿಯಾಗಿ ಬದುಕುತ್ತಾ ಸಾಮಾನ್ಯ ಸೃಷ್ಟಿಗಳ ನಡುವೆ ದೃಷ್ಟಾರರಾಗಿ ಉಸಿರಾಡುತ್ತಾ ಅರಿವಿನ ಅಲೆಗಳ ಶರಧಿಯಲ್ಲಿ ಈಜಾಡುತ್ತಾ ಇರವಿನ ಮರೆವು ಆವರಿಸದಂತೆ ಲೋಗರನ್ನು ತಿಳಿವಿನ ಮಳೆಯಲ್ಲಿ ನೆನೆಯಿಸುತ್ತಾ ಶಾಸ್ತ್ರ ಜಡರಾಗದೆ ಆಧುನಿಕತೆಗೂ ಪೂರ್ಣ ಪರವಶರಾಗದೆ ಅದು ಸತ್ಯ ಇದು ಸುಳ್ಳಲ್ಲ. ಏತಾದಪಿ ಸತ್ಯಂ ತದಪಿ ಅಸತ್ಯಂ ನ ಎಂಬ ಪಥದ ಸಂಚಾರಿ ಇವರು ಎಲ್ಲವನ್ನು ಒಳಗೊಳ್ಳುವ ಉನ್ನತ ಕಾಣ್ಕೆಯ ಮಧ್ಯಮ ಮಾರ್ಗಿಗಳು, ಸಮತೋಲಿನ ಭಾವದ ಉದ್ಧಾಮ ಯೋಗಿಗಳು, ಭೂಲೋಕದಲ್ಲಿ ಜ್ಞಾನ ಸತ್ರದ ಉದ್ಗಾತ್ರಗಳಾಗಿ ದೀರ್ಘಕಾಲದ ಸಾರ್ಥಕ ಬಾಳ್ವೆಯನ್ನು ನಡೆಸಿ ಇನ್ನು ಇಹದ ಸಖ್ಯ ಸಾಕು ಎಂಬಂತೆ ಮರಳಿ ಮಹರ್ಷಿ ಮಂಡಲವನ್ನು ಸೇರಲು ತೆರಳಿದಂತಿರುವ ಇವರು ಸಹ ಮಹಾನ್ ವಿದ್ವಾನ್ ಬನ್ನಂಜಿ ಗೋವಿಂದಾಚಾರ್ಯ ಸಹ ಆರ್ಯ ಆಚಾರ್ಯ ಜ್ಞಾನಸ್ಯ ಸೌಂದರ್ಯಂ ತತ್ವಸ್ಯ ಔದಾರ್ಯೋ ಸಹ ಮಹಾನ್ ವಿದ್ವಾನ್ ಬನ್ನಂಜಿ ಗೋವಿಂದಾಚಾರ್ಯ. ಇವರು ನಮ್ಮ ಋಷಿವರ್ಯರು, ಬನ್ನಂಜೆ ಗೋವಿಂದ ಆಚಾರ್ಯರು, ವಿದ್ವದ್ವರೇಣ್ಯ ಅರಿವಿನ ಆರ್ಯರು, ಪಂಡಿತೋತ್ತಮ ತತ್ವ ಔದಾರ್ಯರು, ವಾಂಗ್ಮಯ ಲಹರಿಯ ಸೌಂದರ್ಯರು, ವಾದ ಪ್ರತಿವಾದ ಶೌರ್ಯರು, ಗುಣ ಗಾಂಭೀರ್ಯರು, ಆರ್ಯರು, ಆಚಾರ್ಯರು, ಆಚಾರ್ಯ ವರ್ಯರು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಸಿರಿಯು ಮನೆಯಾಕೆ, ಕಮಲಭೂಹು ಸೂನು ಮಗನು ನಾಲ್ಮೊಗನು, ಗರುತ್ಮಾನ್ ರಥಃ ಗರುಡನವನ ತೇರು, ಶೇಷಶ್ಚ ಶಯ್ಯಾಃ ಮತ್ತೆ ಶೇಷತಲ್ಪ, ಬ್ರಹ್ಮಾಂಡೋ ವರಮಂದಿರೋ ಬೊಮ್ಮಾಂಡ ಮಹಡಿ, ರಮಿಯು
ಮನೆಯಕ್ಕೆ ಮಗನು ನಾ ಮಗನು ರಮಿಯು ಮನಿಯಾಕೆ ಮಗನು ನಾ ಮಗನು ಗರುಡನವನ ತೀರು ಅಜ್ಞಾನ ಹರನು ಹರನು ಮೊಮ್ಮಗನು ಮತ್ತೆ ಶೇಷ ತಲ್ಪ ಅಜ್ಞಾನ ಹರನು ಹರನು ಮೊಮ್ಮಗನು ಮತ್ತೆ ಶೇಷ ತಲ್ಪ ಬೊಮ್ಮಾಂಡ ಮಹಡಿ ಚಾಕರಿಗೆ ಬಂದಿ ತೊರೆಗೆ ಸುರರ ಮಂದಿ ಮೂ ಜಗವ ಪೊರೆವ ಸಂಸಾರಿ ಹರಿಯೋ ಕರುಣಿಸಲಿ ಮಂಗಲವನೋ ಕರುಣಿಸಲಿ ಮಂಗಲವನೋ ಕರುಣಿಸಲಿ ಮಂಗಲವನೋ. ಇದು ಶ್ರೀ ರಾಜರಾಜೇಶ್ವರ ಯತಿವರೇಣ್ಯರು ವಿರಚಿಸಿದ ಮಂಗಲಾಷ್ಟಕದ ಒಂದು ಚರಣ. ಇದನ್ನ ಬನ್ನಂಜೆ ಗೋವಿಂದ ಆಚಾರ್ಯರು ಸ್ವಗದೆಂಟು ಸೊಲ್ಲು ಎಂಬ ಶೀರ್ಷಿಕೆಯಲ್ಲಿ ಅನುವಾದಿಸಿದ್ದಾರೆ. ರಾಕ್ಷೋಘ್ನ ಸೂಕ್ತವನ್ನು ರಕ್ಕಸರು ನುಡಿಸುವ ಹಾಡು ಎಂಬ ತಲೆಬರಹದಲ್ಲಿ ಸರಳ ಕನ್ನಡದಲ್ಲಿ ಬರೆದಿದ್ದಾರೆ. ಇವರ ಲೇಖನಿಯಲ್ಲಿ ಶ್ರೀ ಸೂಕ್ತವು ಹರಿಯ ಹಿರಿಯ ರಸಿಯ ಹಾಡು ಆಗಿದೆ. ಆಚಾರ್ಯ ಮಧ್ವರ ಕೃಷ್ಣಾಮೃತ ಮಹಾರ್ಣವ ಅಂದರೆ ಕೃಷ್ಣ ಅಮೃತ ಮಹಾ ಅರ್ಣವ ಕೃಷ್ಣನೆಂಬ ಸ್ವದಯ ಕಡಲು ಆಗಿದೆ. ಅವರ ಅನುವಾದದಲ್ಲಿ ಅಮೃತವೆಂಬ ಸಂಸ್ಕೃತ ಪದ ಸ್ವದ ಎಂಬ ಅಚ್ಚ ಕನ್ನಡದ ಪದವಾಗಿದೆ. ಇವರದ್ದು ಸಂಸ್ಕೃತದ ಬುದ್ಧಿ, ಕನ್ನಡದ ಹೃದಯ. ಹೌದಲ್ಲ, ಶಕುಂತಲೆಯನ್ನು ವರ್ಣಿಸುವಾಗ ದುಷ್ಯಂತದ ಉದ್ಗಾರವನ್ನು ಕಾಳಿದಾಸ ಬರೆದೊರೆದ ಪರಿಯನ್ನು ಬನ್ನಂಜೆ ಆಚಾರ್ಯರು ಕನ್ನಡಕ್ಕಿಳಿಸಿದ ಬಗೆ ನೋಡಿ. ಅನಾಘ್ರಾತಂ ಪುಷ್ಪ ಮೂಗು ಮೂಸದ ಅಲರು ಕಿಸಲಯ ಮಲೂನೋ ಕರರು ಹೈ ಉಗುರು ತಾಗದ ಚಿಗುರು. ಅನಾಘ್ರಾತಂ ಪುಷ್ಪ ಕಿಸಲಯ ಮಲೂನೋ ಕರರು ಹೈ ಮೂಗು ಮೂಸದ ಅಲರು ಉಗುರು ತಾಗದ ಚಿಗುರು. ಬನ್ನಂಜೆ ಆಚಾರ್ಯರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ, ಭಾಷಾಂತರ, ರೂಪಾಂತರ ಎಂಬ ಪದಗಳನ್ನು ಬಳಸುವುದಿಲ್ಲ. ಅವರು ಕನ್ನಡದ ಕನ್ನಡಿಯಲ್ಲಿ ಎಂದೇ ಕರೆಯ ಬಯಸುತ್ತಾರೆ. ಕರುನಾಡಿನ ದರ್ಪಣದಲ್ಲಿ ದೇವಭಾರತಿಯ ಪ್ರತಿಬಿಂಬವನ್ನು ಕಾಣಲು ಬಯಸುತ್ತಾರೆ. ಬನ್ನಂಜೆಯವರ ಮನದಂಗಳದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಸಂಧಿಸುತ್ತವೆ ಎಂಬಂತೆ ಅವರ ಕೃತಿಗಳು ವಿರಚಿತಗೊಂಡಿವೆ. ಅವರ ಸಂಸ್ಕೃತ ಕನ್ನಡಗಳ ಅನುವಾದ ಎಂಬುದು ಒಂದು ಬಗೆಯ ಮಿಥುನದ ಹಾಗೆ. ಮರೆತು ದೂರ ಸರಿದಿವೆಯೋ ಎಂಬಂತಿರುವ ಎರಡು ಭಾಷೆಗಳನ್ನು ಸಂಭಾಷಕ್ಕೆ ಒಳಪಡಿಸುತ್ತಾರೆ. ಹಾಗಾಗಿಯೇ ಅಭಿಜ್ಞಾನ ಶಾಕುಂತಲದ ಕಾಳಿದಾಸ ನೆನಪಾದಳು ಶಕುಂತಲೆ ಎಂಬ ಶೀರ್ಷಿಕೆಯಲ್ಲಿ ಅಚ್ಚಗನ್ನಡದಲ್ಲಿ ಕರುನಾಡಿನಲ್ಲಿ ಅವತರಣಗೈದಿದ್ದಾನೆ. ತುಂಬಿಗಳು ತುಸು ತುಸುವೆ ಚುಂಬಿಸಿದ ಬದಿಯ
ಬೆದರಳುಗಳನ್ನು ಕನಿಕರಿಸಿ ಕಡೆಗೆ ಮೆಲನೆ ಮುಡಿಯುವರು ಹುಡುಗಿಯರು ಕಡೆಗೆ ಮೆಲನೆ ಮುಡಿಯುವರು ಹುಡುಗಿಯರು ಕಡೆಗೆ ತುಂಬಿಗಳು ತುಸು ತುಸುವೆ ಚುಂಬಿಸಿದ ಬದಿಯ ಇದು ನೆನಪಾದಳು ಶಕುಂತಲೆಯಲ್ಲಿ ಬನ್ನಂಜೆ ಆಚಾರ್ಯರು ನಟಿಯ ಸಂಸ್ಕೃತದ ವಾಣಿಯನ್ನು ಕನ್ನಡದ ಒಲಿಯನ್ನಾಗಿ ಪರಿವರ್ತಿಸಿದ ಬೆರಗಿನ ಬಗೆ. ಇನ್ನು ಆವೆ ಮಣ್ಣಿನ ಆಟದ ಬಂಡಿ ಎಂಬ ಶೀರ್ಷಿಕೆಯನ್ನು ಕೇಳಿದರೆ ಯಾರಾದರೂ ಅಚ್ಚರಿ ಪಡಬಹುದು. ಇದು ಶೂದ್ರಕ ಕವಿಯ ಮೃಚ್ಛಕಟಿಕ ನಾಟಕವನ್ನು ಕನ್ನಡಕ್ಕೆ ದಾಟಿಸಿದಂತಹ ಬಗೆ. ಈ ನಾಟಕ ನೀನಾಸಂ ತಂಡದ ಮೂಲಕ ಜನಮನಕ್ಕೆ ಹೆಚ್ಚು ಹತ್ತಿರವಾಗಿದೆ. ಸಂಸ್ಕೃತ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳು, ಪೂರಕ ಪಾತ್ರಗಳು ಪ್ರಾಕೃತದಲ್ಲಿ ಸಂಭಾಷಿಸುತ್ತವೆ. ಇಂಥ ಅನುವಾದವನ್ನು ಹೆಚ್ಚು ಕನ್ನಡೀಕರಣಕ್ಕೆ ಒಳಪಡಿಸಬೇಕು ಎಂದು ಬನ್ನಂಜೆ ಆಚಾರ್ಯರಿಗೆ ಅನ್ನಿಸಿರಬೇಕು. ಅಂತಹ ಸಂದರ್ಭದಲ್ಲಿ ಬನ್ನಂಜೆ ಆಚಾರ್ಯರು ಉತ್ತರ ಕರ್ನಾಟಕದ ಶೈಲಿಯ ಕನ್ನಡದಲ್ಲಿ ಈ ಪಾತ್ರಗಳ ಸಂಭಾಷಣೆಯನ್ನು ಬರೆದಿದ್ದಾರೆ. ಆದರೆ ಕ್ರಮೇಣ ಅವರು ಕುಂದಾಪುರ ಕನ್ನಡ ಶೈಲಿಯನ್ನು ಬಳಸಿದರು. ಅವರೇ ಹೇಳುವಂತೆ ಇದು ಕ್ವಾಟ ಕನ್ನಡ, ಹೊಯ್ಕ್, ಬರ್ಕ್. ಶೂದ್ರಕ ಕವಿಯ ಕುರಿತು ಸೂತ್ರಧಾರ ಹೇಳುವ ನುಡಿಯನ್ನು ಬನ್ನಂಜೆ ಆಚಾರ್ಯರು ಎಷ್ಟೊಂದು ಸುಂದರವಾಗಿ ಕನ್ನಡಕ್ಕೆ ಅವತರಣಗೊಳಿಸಿದ್ದಾರೆ. ಋಗ್ವೇದಂ ಸಾಮವೇದಂ ಗಣಿತ ಮಥ ಕಲಾಂ ವೈಶಿಕೀಂ ಹಸ್ತಿ ಶಿಕ್ಷಾಂ. ಋಗ್ವೇದ ಬಲ್ಲವನು ಸಮಗನದಿ ನಿಪುಣ ಲಲಿತೆ ಕಲೆಗಳ ತವರು ಗಣಿತದಲ್ಲೂ ಜಾಣ ಆನೆ ಪಳಗಿಸಲಿಕ್ಕೋ ಇವನು ಪ್ರವೀಣ. ಜ್ಞಾತ್ವಾ ಶರ್ವ ಪ್ರಸಾದ ವ್ಯಪಗತ ತಿಮಿರೆ ಚಕ್ಷುಷಿ ಚೋಪಲಭ್ಯ. ಶಿವನನು ಗ್ರಹದಿಂದ ಮಾಯೆ ಕತ್ತಲು ಕಳೆದು ಪರೆಹರಿದು ತೆರೆದಿರುವ ಕಣ್ಣು ಪಡೆದು ರಾಜಾನಾಂ ವೀಕ್ಷ್ಯ ಪುತ್ರಂ ಪರಮ ಸದುದಯೇನಾಶ್ವಮೇಧೇನ ಚೇಸ್ವ. ಹಿರಿಯ ವೈಭವದಿಂದ ಅಶ್ವಮೇಧವಗೈದು ಮಗನ ಆಳ್ವಿಕೆಯನ್ನು ಕಂಡು ನಲಿದು ಲಬ್ಧ್ಯ ಚಾಯ ಶತಾಬ್ದಂ ದಶದಿನ ಸಹಿತಂ ಶೂದ್ರಕೋಗ್ನಿ ಪ್ರವಿಷ್ಟ. 100 ವರ್ಷದ ಮೇಲೆ ಮತ್ತೆಯೂ 10 ದಿನ ಬದುಕಿ ಪೂರ್ಣಾಯುಷ್ಯ ಬೆಂಕಿಯಲ್ಲಿ ಮೈ ಚೆಲ್ಲಿಕೊಂಡವನು ಕಂಡವನು ಈ ಶೂದ್ರಕ. ಶೂದ್ರಕ ಎಂಬುದು ನಾಟಕಕಾರನ ಕಾವ್ಯನಾಮ ಆಗಿರಬಹುದೆಂಬುದು ಆಚಾರ್ಯರ ತರ್ಕ. ಅವನು ಕ್ರಾಂತಿಕಾರಿ ಮನೋವೃತ್ತಿಯವನಾಗಿರಬಹುದು ಎಂಬುದಾಗಿ ಅವರು ಅಭಿಪ್ರಾಯ ಪಡುತ್ತಾರೆ. ಅವರ ಪ್ರಕಾರ ಶೂದ್ರ ಎಂದರೆ ಶುಚದ್ರವತಿ, ಅಂದರೆ ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವರ ನೆರವಿಗೆ ಧಾವಿಸುವ ಕರುಣಾಳು ಎಂದರ್ಥ. ಅದಕ್ಕೆ ಅವರು ಉಪನಿಷತ್ತಿನ ಒಂದು ಪ್ರಸಂಗವನ್ನು ಉದಾಹರಿಸುತ್ತಾರೆ. ಜಾನಶ್ರುತಿ ಎಂಬ ರಾಜನು ಬ್ರಹ್ಮಜ್ಞಾನಿಯಾದ ರೈಕ್ಯ ಮುನಿಯ ಬಳಿ ಜ್ಞಾನ ಪಿಪಾಸುವಾಗಿ ಬಂದಾಗ ಮುನಿಯವನನ್ನ ಶೂದ್ರ ಎಂದು ಸಂಬೋಧಿಸುತ್ತಾನೆ ಎಂದು ಆಚಾರ್ಯರು ಹೇಳುತ್ತಾರೆ. ಅಹಾರೇ ತ್ವಾ ಶೂದ್ರ ತವೈವ ಸಹ ಗೋಭಿರಸ್ತು. ದುಃಖದಿಂದ ಕರಗಿ ಬಂದ ರಾಜ ಅವನಾದುದರಿಂದ ಅವನು ಶೂದ್ರ. ಈ ಉಪನಿಷತ್ತಿನ ರಹಸ್ಯವೇ ಶೂದ್ರಕ ಎಂಬ ಕಾವ್ಯನಾಮಕ್ಕೆ ಹಿನ್ನೆಲೆಯಾಗಿರಬಹುದು ಎಂಬುದು ಆಚಾರ್ಯರ ತರ್ಕ. ಆಚಾರ್ಯರು ಭಟ್ಟ